ಹಲೋ ಎಲ್ರಿಗೂ ನಮಸ್ತೆ. ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಅಂಡ್ ರೆಸಿಪೀಸ್ಗೆ ಸ್ವಾಗತ. ದೊಡ್ಡೋರಿಂದ ಚಿಕ್ಕೋರ್ವರೆಗೂ ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಕೇಳ್ತಾರೆ. ಹಾಗೆ ಸ್ಕೂಲಿಂದ ಬಂದಂತಹ ಮಕ್ಕಳು ಕೂಡ ಸ್ನ್ಯಾಕ್ಸ್ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಅಂತಾನೆ ನೂರಾರು ರೂಪಾಯಿ ಖರ್ಚು ಮಾಡಿ ಬೇಕರಿ ಅಥವಾ ಅಂಗಡಿಗಳಲ್ಲಿ ತಗೊಂಬಂದು ಕೊಡೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇನೆ ಹೈಜೀನಿಕ್ ಆಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಹಾಗೆ ನಮ್ಮ ಮನೆಯಲ್ಲೇ ಮಾಡಿರೋದು ಅಂತ ಹೇಳಿದ್ರು ಕೂಡ ನಂಬೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಅದೇ ಸ್ಟೈಲಲ್ಲಿ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನಿಲ್ಲಿ ನೋಡಿ ಒಂದು ಪಾತ್ರೆ ತಗೊಂಡು ಈ ಕಪ್ ಅಳತೆನಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ 2 ರಿಂದ 3 ಬಾರಿ ತೊಳ್ಕೊಂಡಿದ್ದೀನಿ. ನಂತರ ಕಾಳು ಮುಳುಗೋ ಅಷ್ಟು ನೀರನ್ನ ಸೇರಿಸಿ 3 ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ. ನಂತರ ಇನ್ನೊಂದು ಬೌಲ್ನ ತಗೊಂಡು ನೋಡಿ ಯಾವ ಕಪ್ಪಲ್ಲಿ ನಾನು ಕಡಲೆಬೇಳೆನ ತಗೊಂಡಿದ್ದೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ 2 ರಿಂದ 3 ಬಾರಿ ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಂಬಂದು ಕಾಳು ಮುಳುಗುವಷ್ಟು ನೀರನ್ನು ಸೇರಿಸಿ ಇದನ್ನು ಕೂಡ ಒಂದು 3 ಅವರ್ ನೆನೆಸಿಟ್ಕೊಳ್ಳೋಣ. ಕಡಲೆಬೇಳೆ ಹಾಗೂ ಹೆಸರು ಬೇಳೆನ ಎರಡನ್ನೂ ಕೂಡ 3 ಅವರ್ ನೆನೆಸಿದ್ದಾಯಿತು. ನೋಡಿ ಯಾವ ರೀತಿ ನೆಂದಿದೆ ಅಂತ. ಈ ರೀತಿ ಅರ್ಧ ಕಪ್ ತಗೊಂಡಿರುವಂತಹ ಬೇಳೆ ನೀರನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು 1 ಕಪ್ ಆಗುವಷ್ಟು ಬೇಳೆ ಆಗಿರುತ್ತೆ ನಮಗೆ. ನೀವು ಇಲ್ಲಿ ಕ್ವಾಂಟಿಟಿನ ಜಾಸ್ತಿ ಕೂಡ ತೊಗೋಬೋದು, ನಾನು ಇಲ್ಲಿ ಕಮ್ಮಿ ತೊಗೊಂಡಿದ್ದೀನಿ ಅಷ್ಟೇ. ಈಗ ಇದರಲ್ಲಿರುವಂತಹ ನೀರನ್ನೆಲ್ಲ ಶೋಧಿಸ್ಕೊಂಡು ಬರೀ ಕಾಳನ್ನ ಮಾತ್ರ ತೊಗೋಬೇಕು. ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪನೂ ನೀರು ಇಲ್ಲದೆ ಇರೋ ರೀತಿ ಶೋಧಿಸ್ಕೊಬೇಕು. ನಂತರ ಈ ಕಾಳುಗಳನ್ನ ಕಾಟನ್ ಬಟ್ಟೆ ಮೇಲೆ ಹರಡ್ಕೊಂಡು ಚೆನ್ನಾಗಿ ಸ್ವಲ್ಪ ಡ್ರೈ ಆಗೋವರೆಗೂ ಒಣಗಿಸ್ಕೊಬೇಕು. ಎಷ್ಟೇ ಚೆನ್ನಾಗಿ ನೀರು ಇಲ್ಲದೆ ಇರೋ ರೀತಿ ಶೋಧಿಸ್ಕೊಂಡಿದ್ರು ಕಾಳುಗಳಲ್ಲಿ ನೀರಿನಂಶ ಅನ್ನೋದಿರುತ್ತೆ, ಅದು ಕೂಡ ಡ್ರೈ ಆಗಬೇಕು. ಅಲ್ಲಿವರೆಗೂ ಈ ರೀತಿ ಹರಡ್ಕೊಂಡು ನಾನು ಒಂದು ಅರ್ಧ ಗಂಟೆ ಆಗೋಷ್ಟು ಫ್ಯಾನ್ ಗಾಳಿ ಕೆಳಗಡೆ ಬಿಟ್ಟಿದ್ದೆ. ಅಥವಾ ನಿಮಗೆ ಟೈಮ್ ಇಲ್ಲ ಅನ್ನೋರು ಈ ರೀತಿಯಾಗಿ ಹರಡ್ಕೊಂಡು ಒಂದು 5 ನಿಮಿಷ ಬಿಟ್ಟು ಮತ್ತೆ ಇನ್ನೊಂದು ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಮೇಲ್ಗಡೆಯಿಂದ ಸ್ವಲ್ಪ ಒರೆಸ್ಕೊಂಡು ತಗೋಬೋದು. ಆದರೆ ನಾನಿಲ್ಲಿ ಫ್ಯಾನ್ ಗಾಳಿ ಕೆಳಗಡೆ ಬಿಟ್ಟು ಒಂದು ಅರ್ಧ ಗಂಟೆ ಒಣಗಿಸ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಒಣಗಿರಬೇಕು ಅಂತ. ಕಾಳುಗಳಲ್ಲಿ ಸ್ವಲ್ಪನೂ ನೀರಿನಂಶ ಅನ್ನೋದು ಇರಬಾರ್ದು. ಎಣ್ಣೆಲಿ ಹಾಕಿದಾಗ ಸಿಡಿಯುವಂತಹ ಚಾನ್ಸಸ್ ಇರುತ್ತೆ. ನೋಡಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಕಾಳುಗಳು ಬರಬೇಕು. ಕಾಳುಗಳು ಕೂಡ ನೀಟಾಗಿ ಡ್ರೈ ಆಗಿದೆ. ಈ ಕಾಳುಗಳನ್ನ ಎತ್ತಿಟ್ಕೊಳ್ಳೋಣ. ನೀವು ಇವೆರಡೇ ಕಾಳು ಅಂತ ಅಲ್ಲ, ನಿಮಗೆ ಬೇಕಾಗಿರುವಂತಹ ಕಾಳುಗಳನ್ನು ನೀವು ಸೇರಿಸ್ಕೊಬೋದು. ಈ ಕಡೆ ಎಣ್ಣೆನೂ ಕೂಡ ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡಿದ್ದಾಗಿದೆ. ಈಗ ಹಾಕ್ಬೇಕಾದ್ರೆ ಕಾಳುಗಳನ್ನ ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಟು ಹಾಕೊಬೇಕು. ನೋಡಿ ಈಗ ಲೋ ಫ್ಲೇಮಲ್ಲಿ ಇಟ್ಟು ನಾನು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಂಡ್ರೆ ಸಿಡಿಯೋಂತಹ ಚಾನ್ಸಸ್ ಇರೋದಕ್ಕೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕರೆದು ತೊಗೋತಾ ಇದ್ದೀನಿ. ನೋಡಿ ಇಷ್ಟು ಕ್ರಿಸ್ಪಿ ಆದರೆ ಸಾಕು. ನಮಗೆ ಯಾವಾಗ ಗೊತ್ತಾಗುತ್ತೆ ಕ್ರಿಸ್ಪಿ ಆಗಿರೋದು ಅಂತ ಅಂದರೆ ನಾವು ಹಾಕಿದಾಗ ಫುಲ್ಲು ನೊರೆ ನೊರೆ ರೀತಿ ಇರುತ್ತೆ. ಹಾಗೆ ಕಾಳುಗಳು ಕೆಳಗಡೆ ಹೋಗಿರುತ್ತೆ. ಚೆನ್ನಾಗಿ ಕಾಳುಗಳು ಕ್ರಿಸ್ಪಿ ಆದಾಗ ಮೇಲ್ಗಡೆ ನೊರೆ ನೊರೆ ಎಲ್ಲ ಕಮ್ಮಿ ಆಗಿರುತ್ತೆ. ಹಾಗೆ ಕೆಳಗಡೆ ಹೋಗಿರುವಂಥ ಕಾಳುಗಳು ಮೇಲ್ಗಡೆ ತೇಲ್ತಿರುತ್ತೆ. ಆ ಟೈಮಲ್ಲಿ ಕಾಳುಗಳು ಕ್ರಿಸ್ಪಿ ಆಗಿರುತ್ತೆ, ಆವಾಗ ತಕ್ಕೊಬಿಡ್ಬೇಕು. ನಂತರ ಅದೇ ರೀತಿಯಲ್ಲಿ ಹೆಸರು ಬೇಳೆನೂ ಕೂಡ ಸೇರಿಸ್ಕೊಂಡು ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಕಾಳುಗಳು ಜಾಸ್ತಿ ಮೇಲ್ಗಡೆ ಬರೋದಿಲ್ಲ ಹೆಸರು ಬೇಳೆ, ಆದರೆ ನೊರೆ ಎಲ್ಲ ಕಮ್ಮಿ ಆಗಿರುತ್ತೆ. ಆ ಟೈಮಲ್ಲಿ ನಾವು ಹೆಸರು ಬೇಳೆನ ಕೂಡ ತಕ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಎಣ್ಣೆ ಸ್ಟ್ರೈನ್ ಆಗುತ್ತೆ. ಬೇಕಿದ್ರೆ ಎಣ್ಣೆ ಜಾಸ್ತಿ ಆಯಿತು ಅನಿಸಿದ್ರೆ ಟಿಶ್ಯೂ ಮೇಲೂ ಕೂಡ ಸೇರಿಸ್ಕೊಂಡು ಆಮೇಲೆ ಬೆಳೆಸ್ಕೊಬೋದು. ನೋಡಿ ಇದನ್ನು ಕೂಡ ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಕಡಲೆಬೇಳೆ ಹಾಗೆ ಹೆಸರು ಬೇಳೆನ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ಗರಿ ಆಗೋವರೆಗೂ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಕಡಲೆ ಬೀಜನ ನೀವು ಕ್ವಾಂಟಿಟಿಲಿ ಕಡಿಮೆನೂ ತೊಗೋಬೋದು, ಆದರೆ ಜಾಸ್ತಿ ಇತ್ತು ಅಂದರೆ ಚೆನ್ನಾಗಿರುತ್ತೆ. ಎಲ್ಲ ಸಮ ಪ್ರಮಾಣದಲ್ಲೇ ಇರೋ ರೀತಿ ಆಗುತ್ತೆ. ಯಾಕಂದರೆ ಕಡಲೆಬೇಳೆ ಮತ್ತು ಹೆಸರು ಬೇಳೆನ ಅರ್ಧ ಕಪ್ ತೊಗೊಂಡಿರೋದು 1 ಕಪ್ ಆಗಿರುತ್ತೆ ನೆನೆಸಿರೋದ್ರಿಂದ. ಅದರಿಂದ ಕಡಲೆ ಬೀಜನ ನೀವು ಎಕ್ಸ್ಟ್ರಾನಾದರೂ ಸೇರಿಸ್ಕೋಬೋದು, ಕಮ್ಮಿನಾದರೂ ಸೇರಿಸ್ಕೊಬೋದು. ಜೊತೆಗೆ ಸುಮಾರು 15 ಗೋಡಂಬಿಯನ್ನು ಈ ರೀತಿಯಾಗಿ ಫ್ರೈ ಮಾಡಿ ತೊಗೊತಾ ಇದ್ದೀನಿ. ಇಲ್ಲಿ ನಿಮಗೆ ಆಪ್ಷನಲ್ಲು ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ನಂತರ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದೆಲೆ ಈ ರೀತಿ ಜಜ್ಜಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ತುಂಬಾ ಫ್ರೈ ಮಾಡ್ಕೋಬೇಡಿ, ಎಣ್ಣೆ ಕಾಯ್ದಿರೋದ್ರಿಂದ ಸ್ವಲ್ಪ ಡಿಪ್ ಮಾಡಿ ಎತ್ತಿದ್ರೆ ಸಾಕು, ಗರಿ ಆಗಿರುತ್ತೆ. ತುಂಬ ಜಾಸ್ತಿ ಮಾಡ್ಕೊತು ಅಂದರೆ ಸೀದೋಗೋವಂಥ ಚಾನ್ಸಸ್ ಇರುತ್ತೆ. ನಂತರ 2 ರೆಕ್ಕೆ ಹಸಿ ಕರಿಬೇವಿನ ಸೊಪ್ಪನ್ನು ಈ ರೀತಿಯಾಗಿ ಟ್ರಿಕ್ ಯೂಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಎಣ್ಣೆಯಲ್ಲಿ ಸಿಡಿಯೋದಿಲ್ಲ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಆದಷ್ಟು ಹಸಿ ಕರಿಬೇವಿನ ಸೊಪ್ಪನ್ನೇ ತೊಗೊಳ್ಳಿ, ತುಂಬಾ ರುಚಿ ಬರುತ್ತೆ. ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಕರೆದಿಟ್ಕೊಂಡಂತಹ ಕಡಲೆ ಬೀಜ, ಕಡಲೆಬೇಳೆ, ಹೆಸರು ಬೇಳೆನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಕರೆದಿಟ್ಕೊಂಡಂತಹ ಗೋಡಂಬಿ, ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು
ಖಾರಕ್ಕೆ ಅನುಗುಣವಾಗಿ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಪುಡಿ ತುಂಬಾ ಜಾಸ್ತಿ ಸೇರಿಸ್ಕೊಬೇಡಿ, ಲಿಮಿಟಲ್ಲಿ ಸೇರಿಸ್ಕೊಳ್ಳಿ. ಯಾಕಂದರೆ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪನೇ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕೈ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಾಳುಗಳಿಗೂ ಕೂಡ ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಪುಡಿ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಅಷ್ಟೇ. ಮನೆಯಲ್ಲಿ ಟೀ ಟೈಮ್ಗಾಗಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ಆಗಲಿ ಈ ರೆಸಿಪಿನ ಮಾಡಿಕೊಟ್ಟು ನೋಡ್ರಿ. ಮನೆಯಲ್ಲಿ ಮಾಡಿರೋದು ಅಂತ ಯಾರೂ ಕಂಡುಹಿಡಿಯೋದಿಲ್ಲ. 100% ಬೇಕ್ರಿ ಸ್ಟೈಲಲ್ಲೇ ಇರುತ್ತೆ. ಇಷ್ಟು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.